ಸೊ ಒಂದು ಕಾಂಪಿಟೇಷನ್ ಸಲುವಾಗಿ ಒಂದು ಟಾಸ್ಕ್ ಸಲುವಾಗಿ ಫೋನ್ ಹೊಡಿಯೋ ಅವಶ್ಯಕತೆ ಇತ್ತಾ ನಿಮ್ಗೆ? ನೀವು ಬ್ಯಾಡ್ ಅನ್ಬೋದಿತ್ತು, ಕಂಪ್ಲೀಟ್ ಡಿನೈ ಮಾಡ್ಬೋದಿತ್ತು. ಕರೆಕ್ಟ್. ನಿಮ್ಮ ಕಾಂಪಿಟೇಟರ್ಸ್ ಜೊತೆ ಶೀ ಡಿಡ್ ಇಟ್ ವೆರಿ ವೆಲ್. ಓಕೆ, ಶಿ ಕಂಪ್ಲೀಟೆಡ್ ದ ಟಾಸ್ಕ್. ಕರೆಕ್ಟ್. ಅವಳಿಗೆ ಅವಶ್ಯಕತೆ ಇತ್ತ, ಅದು ನಿಮಗೆ ಅವಶ್ಯಕತೆ ಇತ್ತ ಒಂದು ಫೋನ್ ಹೊಡೆಯೋದು? ಮೇ ಬಿ ಅವ್ರು ಅಷ್ಟು ಅಗ್ರೆಸಿವ್ ಆಗಿ ಹೊಡೆದಿದ್ರು, ಇದು ಮೇ ಬಿ ಅದು ಅವ್ರಿಗೆ ಅವಶ್ಯಕತೆ ಇತ್ತು. ಅಟ್ ದ ಸೇಮ್ ಟೈಮ್ ನನಗೂ ಅವಶ್ಯಕತೆ ಇತ್ತು, ಬಟ್ ಥ್ರೂ ಮೈ ಟ್ಯಾಲೆಂಟ್, ಥ್ರೂ ಮೈ ಸ್ಟ್ರೆಂತ್, ಥ್ರೂ ಮೈ ಪರ್ಸ್ನಾಲಿಟಿ. ನಾಟ್ ಓನ್ಲಿ ಇದು ಒಂಥರ ಹೆಂಗಂತಂದ್ರೆ ನಾವು ಏನು ಹೇಳ್ತೀವಿ ನೀವು ಅದನ್ನು ಮಾಡಿರಿ ಅಂತಂದ್ರೆ ವೇರ್ ಈಸ್ ಮೈ ಪರ್ಸ್ನಾಲಿಟಿ, ಅದು ನನ್ನ ಕ್ವಶನ್. ಈಗ ನಾ ಎಲ್ಲ ಹೌದಪ್ಪ, ಈಗ ನಾನು ನಿಮಗೆ ಬಂದೆ, ಇಫ್ ಯು ಆರ್ ವೆಜಿಟೇರಿಯನ್ ಅಲ್ಲ, ನೀವು ನಾನ್ ವೆಜ್ ತಿನ್ನಿರಿ. ಇಫ್ ಯು ಈಟ್ ನಾನ್ ವೆಜ್, ಓಕೆ, ನೀವು ಈಗ ನಾನ್ ವೆಜ್ ತಿಂದ್ರಿ, ನಿಮ್ಮ ಪರ್ಸ್ನಾಲಿಟಿ ಏನು? ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಅ ಬಿಗ್ ಬಾಸ್. ರಿಯಾಲಿಟಿ ಶೋ ಅನ್ನೋಕ್ಕಿಂತ ಪರ್ಸ್ನಾಲಿಟಿ ಶೋ. ನಿಮ್ದು ಏನು ಪರ್ಸ್ನಾಲಿಟಿ, ಅವ್ರು ಏನು ಹೇಳ್ತಾರೆ ಎಲ್ಲ ಮಾಡಿದ್ರಿ ನೀವು, ಮುಂದೇನು? ಈಗ ನಾವು ಎಷ್ಟೋ ಬಿಗ್ ಬಾಸ್ ಒಳಗೆ ಸಿಚುವೇಶನ್ಸ್ ನೋಡೀವಿ, ಎಷ್ಟೋ ಜನ ಟಾಸ್ಕ್ ಮಾಡ್ಲಿಕ್ಕಂದ್ರೂ ಸುದೀಪ್ ಸರ್ ಕಡೆ ಚಪ್ಪಾಳೆ ಹಾಕ್ಸ್ಕೊಂಡದ, ಅಪ್ರಿಷಿಯೇಟ್ ಮಾಡಿಸ್ಕೊಂಡದ. ಯಾಕೆ? ಅ ಪರ್ಸ್ನಾಲಿಟಿ ರಿಕಗ್ನಿಷನ್. ಅಂದಮೇಲೆ ಪ್ರತಿಯೊಂದೂ ಈಗ ಜಡ್ಜಸ್ಸಿಗೆ ನಾಳೆನ ಅಕಸ್ಮಾತ್ ಈಗ ನಾನು ಫೋನ್ ಹೊಡೆದಿದ್ದೆ ಅಂತಲೇ ತಿಳ್ಕೊರಿ, ಮೇ ಬಿ ಐ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಏನೋ ಮತ್ತೊಂದು ಹೊಸದು ಪರ್ಸ್ನಲ್ ಟಾಸ್ಕ್ ಕೊಟ್ರೆ, ದ್ಯಾಟ್ ಏನೋ ಅವರು ನಿಮ್ಮದು ಏನೋ ಒಂದು ವಿಚಿತ್ರ ಏನೋ ಟಾಸ್ಕ್ ಕೊಟ್ರು, ಅದನ್ನು ನಾ ಮಾಡಿದೆ ಅಂದ್ರೆ ಹೂ ಆಮ್ ಐ? ನಂದು ಹ್ಯೂಮನ್ ವ್ಯಾಲ್ಯೂಸ್ ಎಲ್ಲಿಗೆ ಸ್ಟಾಪ್ ಆಯಿತು, ನಂದು ಪರ್ಸ್ನಾಲಿಟಿ ಎಲ್ಲಿ ಬಂತು? ಅವ್ರು ಹೇಳಿದ್ದೆಲ್ಲ ಮಾಡಿಬಿಟ್ಟಿದೆ ಅಂತಂದ್ರೆ ಹೂ ಆಮ್ ಐ? ಹೂ ಇಸ್ ಗೌರಿ ಪುರೋಹಿತ್? ಬಟ್ ಅಲ್ಲಿ ಕಾಂಪಿಟೇಷನ್ ಕೊಡಬೇಕು ಅನ್ನೋದು ಯಾಕಪ್ಪ ಅಂತಂದ್ರೆ ಕಾಂಪಿಟೇಷನ್ ಒಳಗನ ನಿಮ್ಮ ಟ್ರೂ ಪರ್ಸ್ನಾಲಿಟಿ ಹೊರಗೆ ಬರೋದು. ಇಟ್ ಈಸ್, ನಾನು ಆಗಾಳೇನೂ ಹೇಳಿದೆ, ಈಗೂ ಹೇಳ್ತೀನಿ, ಇಟ್ ಈಸ್ ನೆವರ್ ಅಬೌಟ್ ಮೆಟೀರಿಯಲ್ಸ್, ಇಟ್ ಈಸ್ ಅಬೌಟ್ ನಾವು ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. ಕೆಲವೊಬ್ರಿಗದು ಫೋನ್ ಅಂತ ನೋಡ್ತಾರೆ, ಬಟ್ ಅದು ನನಗೆ ನನ್ನ ಸಾಧನೆಗೆ ಕಷ್ಟ ಟೈಮ್ ಒಳಗೆ ಇದ್ದಂತಹ ಒಂದು ಟೂಲ್. ಸೊ ಹೀಗಾಗಿ ಇಟ್ ಈಸ್ ವೆರಿ ಡಿಫ್ರೆಂಟ್. ಅವರು